ಪ್ರೈಸ್ ಲಾರ್ಡ್. ಶುಭ ಮುಂಚಾನೆ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯರನ್ನ ವಂದಿಸ್ತೇವೆ. ನೀವೆಂದು ನಮ್ಮ ಚಾನೆಲ್ ಅನ್ನು ಮೊದಲನೇ ಬಾರಿ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ. ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಮೂಲಕ ನನ್ನ ಮಾತುಗಳನ್ನು ವೀಕ್ಷಿಸುತ್ತಿರುವಂತೆ ನಿಮ್ಮೆಲ್ಲರಿಗೂ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸೋನಾಗಿದ್ದೇನೆ. ಪ್ರತಿದಿನ ದೇವರ ವಾಕ್ಯನ ಕೇಳುವುದರಲ್ಲಿ ನೀವೆಲ್ಲರೂ ತುಂಬ ಸಂತೋಷವಾಗಿ ದೇವರ ವಾಕ್ಯನ ಕೇಳುವುದನ್ನು ನೆನೆಸಿ ದೇವರಿಗೆ ಮಹಿಮೆ ಸಲ್ಲಿಸೋನಾಗಿದ್ದೇನೆ. ಈ ದಿನವೂ ಕೂಡ ದೇವರ ವಾಕ್ಯದ ಮೂಲಕ ದೇವರು ನಮ್ಮೊಂದಿಗೆ ಮಾತಾಡುವಂಥ ದೇವರಾಗಿದ್ದಾರೆ. ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಪ್ರತಿದಿನ ನೀವು ನಮ್ಮೊಂದಿಗೆ ಮಾತಾಡಿದಾಗಿ ಈ ದಿನವೂ ಕೂಡ ನೀವು ನಮ್ಮೊಂದಿಗೆ ಮಾತಾಡಿರಿ. ಯಾವ ವಿಷಯದ ಕುರಿತು ನಮ್ಮೊಂದಿಗೆ ಮಾತಾಡಲಿಕ್ಕೆ ನೀವು ಬಯಸ್ತಿದ್ರೋ ಆ ವಿಷಯದ ಕುರಿತು ನಮ್ಮೊಂದಿಗೆ ಮಾತಾಡಿ ನಮ್ಮನ್ನು ಎಚ್ಚರಿಸಿರಿ, ನಮ್ಮನ್ನು ಬಲಪಡಿಸಿರಿ, ನಮ್ಮನ್ನು ಕ್ರಮಪಡಿಸಿರಿ, ನಿನ್ನ ಚಿತ್ತದಲ್ಲಿ ನಮ್ಮನ್ನು ರೂಪಿಸಿರಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಮುಂದಿರುವ ಸಮಯ ನೀವು ಮಾತಾಡುವಂಥ ನಿಮ್ಮ ಕೃಪೆಗಾಗಿ ಸ್ತೋತ್ರ. ಎಲ್ಲ ಘನತೆ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ದಿನದ ವಾಕ್ಯ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ನಾವು ನೋಡುವುದಾದರೆ, ಯೇಸು ಕ್ರಿಸ್ತನ ಬರೋಣಕ್ಕಾಗಿ ಸಿದ್ಧವಾಗುವುದು ಹೇಗೆ ಎಂಬುದಾಗಿರುವಂಥ ವಿಷಯದ ಕುರಿತು ನಾವು ಇದನ್ನು ಧ್ಯಾನ ಮಾಡಲಿಕ್ಕಿದ್ದೇವೆ. ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ಆತನ ಸಭೆ ಎಂಬ ಮೊದಲಿಗಿತ್ತಿ ಆತನೊಂದಿಗೆ ಸೇರಲ್ಪಡಬೇಕು. ಅದೇ ಒಂದು ರಕ್ಷಿಸಲ್ಪಟ್ಟ ಯೇಸು ಸ್ವಾಮಿಯ ರಕ್ಷಣೆಯನ್ನು ಕಂಡುಕೊಂಡಂಥ ಒಂದು ಭಕ್ತನ ನಿರೀಕ್ಷೆಯಾಗಿದೆ. ಒಂದು ಭಕ್ತನ ನಿರೀಕ್ಷೆಯ ಕುರಿತು ನಾವು ಕಲಿಯುವಾಗ ಈ ಲೋಕದಲ್ಲಿ ಯೇಸು ಸ್ವಾಮಿಯನ್ನು ಕಂಡುಕೊಂಡ ನಂತರವಾಗಿ ಏನೆಲ್ಲ ಸಿಗ್ಬೋದು, ಸಿಗದೆ ಇರಬಹುದು. ಆದರೆ ಒಂದು ಭಕ್ತನಿಗೆ ನಿರೀಕ್ಷಿಸಬೇಕಾದ ಒಂದು ಮುಖ್ಯವಾದ ವಿಷಯವೇ ಪ್ರಭುವಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆ ಕುರಿತು ಆಗಿದೆ. ಆತನ ಪ್ರತ್ಯಕ್ಷತೆಯನ್ನು ಒಂದು ಭಕ್ತನು ಯಾವಾಗಲೂ ನಿರೀಕ್ಷಿಸಿಕೊಂಡಿರಬೇಕು. ಯಾಕೆಂದರೆ ಯಾವ ಗಳಿಗೆಯಲ್ಲಿ ಯೇಸು ಸ್ವಾಮಿ ಪ್ರತ್ಯಕ್ಷನಾಗ್ತಾನೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಆದರೆ ಯಾವಾಗಲೂ ನಾವು ಆತನ ಪ್ರತ್ಯಕ್ಷತೆಯನ್ನು ಎದುರು ನೋಡ್ತಿರ್ಬೇಕು. ಹಾಗಾದರೆ ಯೇಸು ಕ್ರಿಸ್ತನ ಬರೋಣಕ್ಕಾಗಿ ಸಿದ್ಧವಾಗುವುದು ಹೇಗೆ ಎಂಬುದಾಗಿರುವಂಥ ವಿಷಯದ ಕುರಿತು ನಾವು ಈ ದಿನ ಧ್ಯಾನ ಮಾಡುವಾಗ ಮೊದಲನೇದಾಗಿ ನಾವು ಧ್ಯಾನ ಮಾಡಿಕೊಳ್ಳುವ ವಿಷಯ ಇದಾಗಿದೆ. ವಾಕ್ಯವನ್ನು ಓದಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯದ 44ನೇ ವಚನವನ್ನು ನಾವು ಓದಿಕೊಳ್ಳೋದಾದರೆ ಹೀಗೆ ಬರೆಯಲ್ಪಟ್ಟಿದೆ, ಆದ ಕಾರಣ ನೀವು ಸಹ ಸಿದ್ಧವಾಗಿರಿ, ನೀವು ನೆನೆಸದ ಗಳಿಗೆಯಲ್ಲಿ ಮನುಷ್ಯಕುಮಾರನು ಬರುತ್ತಾನೆ. ಆಮೇನ್. ದೇವರಿಗೆ ಮಹಿಮೆ ಉಂಟಾಗಿ. ಮೊದಲನೇದಾಗಿರುವಂಥ ವಿಷಯ ಏನೆಂಬುದಾಗಿ ನಾವು ನೋಡೋದಾದರೆ, ಯೇಸು ಕ್ರಿಸ್ತನ ಬರೋಣಕ್ಕಾಗಿ ಸಿದ್ಧವಾಗುವುದು ಹೇಗೆ ಎಂಬುದಾಗಿರುವಂಥ ವಿಷಯದಲ್ಲಿ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನು ನಾವು ನೆನೆಸದ ಗಳಿಗೆಯಲ್ಲಿ ಆತನು ಪ್ರತ್ಯಕ್ಷನಾಗುವುದರಿಂದ ನಾವು ಏನಾಗಿರ್ಬೇಕಂದ್ರೆ ಸಿದ್ಧವಾಗಿರಬೇಕು. ಒಂದನೇದಾಗಿ ಸಿದ್ಧತೆ ಉಳ್ಳವರಾಗಿರಬೇಕು. ಸಿದ್ಧತೆ ಉಳ್ಳವುದು ನಮ್ಮ ಜೀವಿತದಲ್ಲಿ ಪ್ರಾಮುಖ್ಯವಾದ ಒಂದು ವಿಷಯವಾಗಿದೆ. ಪ್ರಭುವಾದ ಯೇಸು ಕ್ರಿಸ್ತನು ನಾಳೆ ಬರ್ತೀನಿ ಎಂಬುದಾಗಿ ಒಂದು ವೇಳೆ ಹೇಳಿಬಿಟ್ಟಿರೋದಾದರೆ ನಿಮ್ಮ ಜೀವಿತದಲ್ಲಿ ಇವತ್ತು ಸಿದ್ಧವಾಗಿ ನಾಳೆ ಆತನೊಂದಿಗೆ ಹೋಗ್ಬೋದು. ಆದರೆ ಯೇಸು ಸ್ವಾಮಿ ಬರುವ ಗಳಿಗೆ ಅಥವಾ ಯಾವ ಸಮಯದಲ್ಲಿ ಬರ್ತಾನೆ ಎಂಬುದಾಗಿ ನಮಗೆ ಗೊತ್ತಿಲ್ಲದೆ ಇರುವುದರಿಂದ ನಾವು ಯಾವಾಗಲೂ ಏನಾಗಿರ್ಬೇಕಂದ್ರೆ ಸಿದ್ಧತೆ ಉಳ್ಳವರಾಗಿರಬೇಕು. ಹಾಗಾದರೆ ಯೇಸು ಕ್ರಿಸ್ತನ ಬರೋಣಕ್ಕಾಗಿ ಸಿದ್ಧವಾಗುವುದು ಹೇಗೆಂದರೆ ಸಿದ್ಧರಾಗಿರುವುದರ ಮೂಲಕ. ಅಂದರೆ ಒಂದು ಸಿದ್ಧತೆಯನ್ನು ನಾವು ಯಾವಾಗಲೂ ನಮ್ಮ ಜೀವಿತದಲ್ಲಿ ಇದ್ದುಕೊಳ್ಳಬೇಕು. ಏನು ಸಿದ್ಧತೆ ಎಂಬುದಾಗಿ ಹೇಳುವುದಾದರೆ, ಪ್ರಭುವಾದ ಯೇಸು ಕ್ರಿಸ್ತನು ಬರುವಾಗ ನಮ್ಮ ಜೀವಿತದಲ್ಲಿ ನಾವು ಯಾವಾಗಲೂ ಸಿದ್ಧತೆ ಇರಬೇಕು, ಯಾವಾಗಲೂ ಸಿದ್ಧತೆ ಉಳ್ಳವರಾಗಿರ್ಬೇಕು ಎಂಬುದಾಗಿ ಹೇಳಲ್ಪಡುವಾಗ ನಮ್ಮ ಜೀವಿತದಲ್ಲಿ ನಾವು ಆತನ ಪ್ರತ್ಯಕ್ಷತೆಯನ್ನು ಎದುರು ನೋಡಿಕೊಂಡು ಯಾವಾಗಲೂ ನಾವು ಸಿದ್ಧರಾಗಿರಬೇಕು. ಹೇಗೆಲ್ಲ ಸಿದ್ಧರಾಗಿರ್ಬೇಕಂತ ನಾವು ದೇವರ ವಾಕ್ಯದ ಮೂಲಕ ನೋಡಿಕೊಳ್ಳೋದಾದರೆ ನಮಗೆ ನೋಡಬಹುದು. ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯದ 35ರಿಂದ 36ನೇ ವಚನ ತನಕ ನಾವು ಓದಿಕೊಳ್ಳೋದಾದರೆ ಹೀಗೆ ಬರೆಯಲ್ಪಟ್ಟಿದೆ. ಒಂದು ಬಾರಿ ನಾವು ಓದಿಕೊಳ್ಳೋಣ. ನಿಮ್ಮ ನಡುಗಳು ಕಟ್ಟಿರಲಿ, ನಿಮ್ಮ ದೀಪಟ್ಟಿಗೆಗಳು ಉರಿಯುತ್ತಾ ಇರಲಿ. ನೀವಂತೂ ತಮ್ಮ ಯಜಮಾನನು ಬಂದು ತಟ್ಟಿದ ಕೂಡಲೇ ಕದವನ್ನು ತೆರೆಯುವುದಕ್ಕೆ ಸಿದ್ಧವಾಗಿದ್ದು ಮದುವೆ ಊಟವನ್ನು ಯಾವಾಗ ತೀರಿಸಿಕೊಂಡು ಬರುವನೋ ಎಂದು ಅವನನ್ನು ಎದುರು ನೋಡುತ್ತಿರುವ ಮನುಷ್ಯರಂತಿದ್ದೀರಿ. ಯಜಮಾನನು ಬಂದು ಯಾವ ಯಾವ ಆಳುಗಳು ಎಚ್ಚರವಾಗಿರುವುದನ್ನು ಕಂಡುಕೊಳ್ಳುವನೋ ಆ ಆಳುಗಳಿಗೆ ಧನ್ಯರು.
ಆತನೇ ನಡುಕಟ್ಟಿಕೊಂಡು ಅವರನ್ನು ಊಟಕ್ಕೆ ಕೂಡ್ರಿಸಿ ಹತ್ತಿರಕ್ಕೆ ಬಂದು ಅವರಿಗೆ ಸೇವೆ ಮಾಡುವನು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ವಾಕ್ಯದಲ್ಲಿ ನಾವು ಎರಡು ವಿಷಯಗಳನ್ನು ಮುಖ್ಯವಾಗಿ ನೋಡ್ಬೋದು. ಒಂದು, ನಿಮ್ಮ ನಡುಗಳು ಕಟ್ಟಿರಲಿ ಎಂಬುದಾಗಿ ಹೇಳೋದಾದರೆ ನಮ್ಮ ಮನಸ್ಸು ಯಾವಾಗಲೂ ಸಿದ್ಧವಾಗಿರಬೇಕು. ನಾವು ಸಿದ್ಧರಾಗಿರಿ ಎಂಬುದಾಗಿ ಮೊದಲನೇದಾಗಿರೋ ವಿಷಯದನ್ನು ಕಲಿಯುವಾಗ ಒಂದನೇದಾಗಿ ನಮ್ಮ ಮನಸ್ಸು ಯಾವಾಗಲೂ ಕರ್ತನ ಪ್ರತ್ಯಕ್ಷತೆಯನ್ನು ಎದುರು ನೋಡಿಕೊಂಡು ಆತನಿಗಾಗಿ ಯಾವಾಗಲೂ ನಾವು ಸಿದ್ಧವುಳ್ಳ ಮನಸ್ಸುಳ್ಳವರಾಗಿ ನಾವಿರಬೇಕು. ನಮ್ಮ ಮನಸ್ಸೆಂಬ ಕೋಣೆ ಯಾವಾಗಲೂ ಕ್ರಿಸ್ತನ ವಾಗ್ದಾನವನ್ನು ನೆನೆಸಿ ಯಾವಾಗಲೂ ಸಂತೋಷಿಸುವಂಥದ್ದಾಗಿರಬೇಕು. ಪ್ರಿಯರೇ, ಈ ಕಾಲಘಟ್ಟಗಳಲ್ಲಿ ಯೇಸು ಸ್ವಾಮಿ ಏನಾದರೂ ಒಂದನ್ನು ಕೊಡ್ತಾರೆ ಎಂಬುದಾಗಿ ಹೇಳೋದಾದರೆ ನಮ್ಮ ಮನಸ್ಸು ಉಲ್ಲಾಸಿಸ್ತದೆ. ಆದರೆ ಯೇಸು ಸ್ವಾಮಿ ಬೇಗನೆ ಬರಲಿಕ್ಕಿದ್ದಾರೆ, ಆತನೊಂದಿಗೆ ಹೋಗ್ಲಿಕ್ಕಾಗಿ ನಿನ್ನ ಸಿದ್ಧತೆಯನ್ನು ನೀನು ಮಾಡಿಕೋ ಎಂಬುದಾಗಿ ಹೇಳುವಾಗ ಅನೇಕರಿಗೆ ಮನಸ್ಸು ಉಲ್ಲಾಸಗೊಳ್ಳೋದಿಲ್ಲ. ಕಾರಣ ಏನಂದರೆ, ಯೇಸು ಸ್ವಾಮಿಯಲ್ಲಿ ಈಗಿನ ಕ್ರೈಸ್ತರಲ್ಲಿ ಇರುವಂಥ ಮನಸ್ಥಿತಿ ಏನಾಗಿದೆ ಅಂದರೆ, ಯೇಸು ಸ್ವಾಮಿಯಿಂದ ಏನಾದರೂ ಒಂದು ಪಡ್ಕೊಬೇಕೆಂಬ ಮನಸ್ಥಿತಿಯಿಂದ ಇದ್ದಾರೆ ಹೊರತು ಯೇಸು ಸ್ವಾಮಿಯ ಪ್ರತ್ಯಕ್ಷತೆಯಲ್ಲಿ ಆತನೊಂದಿಗೆ ಸೇರ್ಬೇಕೆಂಬ ಮನಸ್ಥಿತಿಯನ್ನ ಈ ಕಾಲಘಟ್ಟಗಳಲ್ಲಿ ಕ್ರೈಸ್ತರು ಮರೆತು ಬಿಟ್ಟಿದ್ದಾರೆ. ಹಾಗಾದ್ರೆ ಪ್ರಿಯರೇ, ಈ ಮಾತುಗಳನ್ನು ಕೇಳುವ ನಿಮ್ಮ ಜೀವಿತದಲ್ಲಿ ಈ ದಿನದಿಂದ ನಿಮ್ಮ ಮನಸ್ಸೆಂಬ ನಡುಕಟ್ಟನ್ನು ಸಿದ್ಧಪಡಿಸಿಕೊಳ್ಳಿರಿ. ಯಾವುದಕ್ಕಾಗಿ ಎಂಬುದಾಗಿ ಹೇಳೋದಾದ್ರೆ, ಪ್ರಭುವಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ಕ್ಷಣ ಮಾತ್ರದಲ್ಲಿ ಆತನೊಂದಿಗೆ ಸೇರಲ್ಪಡ್ಲಿಕ್ಕಾಗಿ. ಹಾಗಾದ್ರೆ ಒಂದನೇದಾಗಿ ಸಿದ್ಧರಾಗಿರಿ ಎಂಬುದಾಗಿರುವಂಥ ವಿಷಯದಲ್ಲಿ ನಮ್ಮ ಮನಸ್ಸನ್ನು ನಾವು ಸಿದ್ಧಪಡಿಸಿಕೊಳ್ಬೇಕು. ಎರಡನೇದಾಗಿ ನಾವು ನೋಡ್ಬೋದು, ನಿಮ್ಮ ದೀಪ ಉರಿಯುವಂಥದ್ದಾಗಿರಬೇಕು. ಹಲ್ಲೆಲೂಯ. ಆತ್ಮಿಕ ಜೀವಿತದಲ್ಲಿ ನಮ್ಮ ಆತ್ಮಿಕ ಮಂಡಲದಲ್ಲಿ ನಾವು ಯಾವಾಗಲೂ ಉರಿಯುವಂಥ ಒಂದು ಬೆಳಕಾಗಿ ಮಾರ್ಪಡಬೇಕು. ಹಾಗಾದರೆ ಪ್ರಿಯರೇ, ನಿಮ್ಮ ದೀಪಗಳು ಉರಿತಾ ಇದೆಯಾ? ನಾವು 10 ಮಂದಿ ಕನ್ನಿಕೆಯರಲ್ಲಿ ಬುದ್ಧಿವುಳ್ಳ 5 ಮಂದಿ, ಬುದ್ಧಿಹೀನರಾದ 5 ಮಂದಿ ಕನ್ನಿಕೆಯರನ್ನು ನಾವು ನೋಡೋದಾದರೆ ಎಲ್ಲರ ಕೈಯಲ್ಲಿ ದೀಪಾರತಿಗಳಿತ್ತು. ಆದರೆ ಕೆಲವರದು ಆರಿ ಹೋಗುವ ಪರಿಸ್ಥಿತಿ ಬಂತು, ಕೆಲವೊಬ್ಬರದು ಆರಿ ಹೋಗದ ರೀತಿಯಲ್ಲಿ ಕರ್ತನ ಪ್ರತ್ಯಕ್ಷ ತನಕ ಅವರ ಉರಿಯುವ ಅನುಭವದಲ್ಲಿ ಅವರಿದ್ದರು. ಕೆಲವೊಂದು ಬಾರಿ ನಮ್ಮ ಜೀವಿತದಲ್ಲಿ ಆತ್ಮಿಕ ಜೀವಿತ ಅನ್ನುವಂಥದ್ದು ಕ್ಷಣ ಮಾತ್ರದಲ್ಲಿ ಬತ್ತಿ ಹೋಗ್ಲಿಕ್ಕಿರುವಂಥದ್ದಲ್ಲ, ಯಾವಾಗಲೂ ಉರಿದು ಅದು ಪ್ರಕಾಶಗೊಳ್ಳುವಂಥ ಒಂದು ಆತ್ಮಿಕ ಜೀವಿತ. ನಾವು ಯಾವಾಗಲೂ ಆತ್ಮನಿಂದ ನಡೆಸಿಕೊಳ್ಬೇಕು. ಯಾವಾಗಲೂ ನಮ್ಮಲ್ಲಿ ಆತ್ಮ ಒಂದು ಅನುಭವ ಉರಿಯುವಂಥ ರೀತಿಯಲ್ಲಿ ಇರಬೇಕೇ ಹೊರತು ನಂದಿ ಹೋಗಬಾರ್ದು. ಅದಕ್ಕೆ ಪೌಲ ಪತ್ರಿಕೆಗಳಲ್ಲಿ ಹೇಳ್ತಾನೆ, ನಿಮ್ಮ ಆತ್ಮಿಕ ಜೀವಿತ ನಂದಿ ಹೋಗಬಾರ್ದು, ಯಾವಾಗಲೂ ನೀವು ಉರಿಯುವಂಥವರಾಗಿರಿ ಎಂಬುದಾಗಿ, ಸಿದ್ಧರಾಗಿರಿ ಎಂಬುದಾಗಿರುವಂಥ ವಿಷಯದಲ್ಲಿ ಮೂರನೇದಾಗಿ ನಾವು ನೋಡಬಹುದು, ಎದುರು ನೋಡುತ್ತಿರುವುದು. ಅಂದರೆ ಮದಲಿಂಗನು ಯಾವಾಗ ಬರ್ತಾನೆಂದು ಕುತೂಹಲದಿಂದ ಒಂದು ಭಕ್ತನು ಆತನ ಆ ಪ್ರತ್ಯಕ್ಷತೆಯನ್ನು ಎದುರು ನೋಡ್ತಾ ಇರಬೇಕು. ನೋಡ್ರಿ, ಆತನ ಪ್ರತ್ಯಕ್ಷತೆಯನ್ನು ಎದುರು ನೋಡುವವನ ಒಂದು ಭಕ್ತನ ಪ್ರತ್ಯೇಕತೆ ಏನಾಗಿರ್ತದೆ ಅಂದರೆ, ಬೇರೆ ಯಾವ ಚಿಂತೆ ಇರಲ್ಲ, ಬೇರೆ ಯಾವುದರ ಕುರಿತು ಆತನ ಆಲೋಚನೆ ಮಾಡಲಿಕ್ಕೆ ಹೋಗಲ್ಲ. ನನ್ನ ಪ್ರಭುವಾದ ಯೇಸು ಕ್ರಿಸ್ತನು ಬರ್ತಾನೆ, ಆತನೊಂದಿಗೆ ಸೇರಬೇಕು ಎಂಬುದಾಗಿರುವಂಥ ಒಂದೇ ಒಂದು ಕುತೂಹಲದಲ್ಲಿ ಇರ್ತಾನೆ. ಹಾಗಾದರೆ ಕ್ರೈಸ್ತ ಮಂಡಲದಲ್ಲಿ ಈಗ ಎಲ್ಲ ಸಭೆಗಳಲ್ಲಿ ಇರಬೇಕಾದ ಒಂದು ಎದುರು ನೋಡುವಿಕೆ ಯಾವುದಂದ್ರೆ, ಯೇಸು ಸ್ವಾಮಿ ನನಗೊಂದು ಮನೆ ಕೊಡ್ತಾರೆ, ಯೇಸು ಸ್ವಾಮಿ ನನಗೊಂದು ಒಳ್ಳೆ ಕೆಲಸ ಕೊಡ್ತಾರೆ, ಯೇಸು ಸ್ವಾಮಿ ನನ್ನ ವಿದ್ಯಾಭ್ಯಾಸದಲ್ಲಿ ಉನ್ನತ ಸ್ಥಿತಿಗೆ ತರ್ತಾನೆ, ಅವೆಲ್ಲ ಎದುರು ನೋಡುವುದನ್ನು ನಾವು ಬಿಟ್ಟು ಯೇಸು ಸ್ವಾಮಿ ರಾಜಾದಿರಾಜನಾಗಿ ನನ್ನ ಪ್ರಿಯನು ಬರಲಿಕ್ಕಿದ್ದಾನೆ, ಆತನು ಮಧ್ಯಾಕಾಶದಲ್ಲಿ ಬರಲಿಕ್ಕಿರುವ ಸಮಯ ಹತ್ತಿರವಾಗಿದೆ, ಅದರಿಂದ ನನ್ನ ಜೀವಿತವನ್ನು ನಾನು ಸಿದ್ಧಪಡಿಸಿಕೊಂಡು ಆತನನ್ನೇ ಎದುರು ನೋಡಬೇಕೆಂಬುದಾಗಿರುವಂಥ ಒಂದು ಸಿದ್ಧತೆಗೆ ಈ ಕಾಲಘಟ್ಟಗಳಲ್ಲಿ ನಾವೇನು ಬರಬೇಕಾಗಿದೆ ಪ್ರಿಯರೇ. ಹಾಗಾದರೆ ಒಂದನೇದಾಗಿ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಗೆ ಹೇಗೆ ನಾವು ಸಿದ್ಧರಾಗಬೇಕಂದ್ರೆ, ಒಂದನೇದಾಗಿ ಸಿದ್ಧರಾಗಿರುವಂಥ ಒಂದು ಅನುಭವ, ಸಿದ್ಧರಾಗುವಂಥ ಅನುಭವ ಅಲ್ಲ, ಸಿದ್ಧರಾಗಿ ಈಗಾಗಲೇ ಯೇಸು ಸ್ವಾಮಿ ಪ್ರತ್ಯಕ್ಷನಾದಾಗ ಕ್ಷಣ ಮಾತ್ರದಲ್ಲಿ ನಾನು ಆತನೊಂದಿಗೆ ಸೇರ್ತೇನೆ ಎಂಬುದಾಗಿರುವಂಥ ಒಂದು ದೃಢವಾದ ನಂಬಿಕೆ ನಮ್ಮ ಸಿದ್ಧತೆಯಲ್ಲಿ ಕಂಡು ಬರುವಂಥದ್ದಾಗಿರಬೇಕು. ನಾವು ಸಿದ್ಧರಾಗಿರೋಣ. ಪ್ರಭುವಾದ ಯೇಸು ಕ್ರಿಸ್ತನು ಅತಿ ಬೇಗನೆ ಮಧ್ಯ ಆಕಾಶದಲ್ಲಿ ಬರಲಿಕ್ಕಿದ್ದಾನೆ, ಆತನೊಂದಿಗೆ ಸೇರ್ಲಿಕ್ಕಾಗಿ ನಮ್ಮನ್ನು ನಾವು ಸಿದ್ಧರಾಗಿ ಇಟ್ಟುಕೊಳ್ಳೋಣ. ಎರಡನೇದಾಗಿರುವಂಥ ವಿಷಯ, ದೋಷವಿಲ್ಲದ ಜೀವಿತ. ಒಂದು, ಆತನ ಪ್ರತ್ಯಕ್ಷತೆಯಲ್ಲಿ ಆತನೊಂದಿಗೆ ನಾವು ಸೇರಲ್ಪಡಬೇಕಂದ್ರೆ ಯಾವ ದೋಷವಿಲ್ಲದ ಜೀವಿತ ನಮ್ಮ ಜೀವಿತದಲ್ಲಿ ಆಗಿರಬೇಕು. ಅದಕ್ಕೆ 1 ಥೆಸಲೋನಿಕ 5:23 ನಾವು ಓದ್ತೇವೆ, ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ ಪ್ರಾಣ ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ. ನಿಮ್ಮ ಕಣ್ಣುಗಳು, ನಿಮ್ಮ ದೇಹದ ಪ್ರತಿಯೊಂದು ಅವಯವಗಳು ಕೂಡ ಪರಿಶುದ್ಧರಾಗಿ ಏನಾಗಬೇಕು, ಕಾಪಾಡಲ್ಪಡಬೇಕು. ಪ್ರಿಯರೇ, ನಮ್ಮ ಜೀವಿತದಲ್ಲಿ ಆತನ ಪ್ರತ್ಯಕ್ಷತೆಯಲ್ಲಿ ಆತನೊಂದಿಗೆ ನಾವು ಸೇರಲ್ಪಡಬೇಕಂದ್ರೆ ನಮ್ಮ ಜೀವಿತದಲ್ಲಿ ಯಾವ ದೋಷ ಉಂಟು ಮಾಡುವ ಕಾರ್ಯಗಳು ಇರಬಾರದು. ನಿರ್ದೋಷಿಯಾಗುಳ್ಳವರಾಗಿರಬೇಕು, ನಿರ್ಮಲ ಚಿತ್ತರಾಗಿರಬೇಕು. ನಾವು ಪ್ರತಿಯೊಂದು ಕಾರ್ಯದಲ್ಲಿ ಒಳ್ಳೆ ಸಾಕ್ಷಿ ಜೀವಿತವನ್ನು ನಾವು ಕಾಪಾಡಿಕೊಳ್ಬೇಕು.
ಹೇಳುವಂತ ಮಾತು ಥೆಸಲೋನಿಕದಲ್ಲಿ ಶರೀರ, ಆತ್ಮ, ಪ್ರಾಣ 3 ಘಟಕಗಳಲ್ಲಿಯೂ ಕೂಡ ಯಾವ ದೋಷ ನಮಗೆ ಬರಬಾರದು. ಶಾರೀರಿಕವಾಗಿ, ಆತ್ಮಿಕವಾಗಿ, ಪ್ರಾಣದಲ್ಲಿ 3ರಲ್ಲಿಯೂ ಕೂಡ ನಾವು ದೋಷವಿಲ್ಲದೆ ನಮ್ಮ ಜೀವಿತವನ್ನು ನಾವು ಕಾಪಾಡುವಾಗ ಮಾತ್ರ ಆತನ ಪ್ರತ್ಯಕ್ಷತೆಯಲ್ಲಿ ಆತನೊಂದಿಗೆ ಸೇರ್ಲಿಕ್ಕೆ ಸಾಧ್ಯ. ನಾವು ನೋಡ್ತೇವೆ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನಿಮ್ಮ ಪರಲೋಕದಲ್ಲಿರುವ ತಂದೆ ಯಾವ ದೋಷ ಇಲ್ಲದವನಾಗಿರುವ ಪ್ರಕಾರ ನೀವು ಕೂಡ ದೋಷ ಇಲ್ಲದವರಾಗಿರಿ ಎಂಬುದಾಗಿ. ನೋಡ್ರಿ, ಯೇಸು ಸ್ವಾಮಿ ನಮ್ಮಿಂದ ಯಾವಾಗಲೂ ಬಯಸುವಂಥದ್ದು ಒಂದು ಪರಿಶುದ್ಧತೆ. ಒಂದು ಪರಿಶುದ್ಧನಾಗಿ ಜೀವಿಸುವವನು ಮಾತ್ರವೇ ಆತನ ಆ ಪ್ರತ್ಯಕ್ಷತೆಯಲ್ಲಿ ಎತ್ತಲ್ಪಡಲಿಕ್ಕೆ ಸಾಧ್ಯ. ನಮ್ಮಲ್ಲಿ ಪರಿಶುದ್ಧತೆಯನ್ನು ನಾವು ನಷ್ಟಪಡಿಸಿಕೊಳ್ಳದೆ ನಮ್ಮ ದೇಹ, ಆತ್ಮ, ಪ್ರಾಣ, ಶರೀರದಲ್ಲಿ ಕೂಡ ನಾವು ಯಾವಾಗಲೂ ನಮ್ಮನ್ನು ನಾವು ಪರಿಶುದ್ಧರಾಗಿ ಕಾಪಾಡಿಕೊಳ್ಳೋಣ. ದೇವರ ವಾಕ್ಯಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಡೋಣ. ದೇವರ ವಾಕ್ಯದ ಮೂಲಕ ಯಾವಾಗಲೂ ನಮ್ಮನ್ನು ಸಿದ್ಧಪಡಿಸಿಕೊಳ್ಳೋಣ. ಯಾವ ದೋಷವೂ ಕೂಡ ಅಂಟಿಕೊಳ್ಳದ ಹಾಗೆ ನಮ್ಮನ್ನು ಪರಿಪೂರ್ಣವಾಗಿ ಪರಿಶುದ್ಧರಾಗಿ ಕಾಪಾಡಿಕೊಳ್ಳೋಣ. ಯಾಕೆಂದರೆ ದೋಷವಿಲ್ಲದವನು ಮಾತ್ರವೇ, ದೋಷ ಇಲ್ಲದ ಜೀವಿತವನ್ನು ನಡೆಸುವವನು ಮಾತ್ರವೇ ಆತನ ಪ್ರತ್ಯಕ್ಷತೆಯಲ್ಲಿ ಆತನೊಂದಿಗೆ ಸೇರ್ಲಿಕ್ಕೆ ಸಾಧ್ಯ. ಪ್ರಿಯರೇ, 3ನೇದಾಗಿ ನಾವು ನೋಡಿಕೊಳ್ಳೋಣ. 3ನೇದಾಗಿ ಎಚ್ಚರವಾಗಿರುವುದು. ಆತನ ಪ್ರತ್ಯಕ್ಷತೆಯಲ್ಲಿ ಎಚ್ಚರಿಕೆ ಅನ್ನುವಂಥದ್ದು ತುಂಬಾ ಪ್ರಾಮುಖ್ಯವಾದ ಒಂದು ವಿಷಯವಾಗಿದೆ. ಅದಕ್ಕೆ ಲೂಕನು ಬರೆದ ಸುವಾರ್ತೆ 21ನೇ ಅಧ್ಯಾಯ 36ನೇ ವಚನವನ್ನು ನಾವು ಓದಿಕೊಳ್ಳೋದಾದ್ರೆ ಹೀಗೆ ಬರೆಯಲ್ಪಟ್ಟಿದೆ. 34ನೇ ವಚನದಿಂದ ನಾವು ಓದಿಕೊಳ್ಳೋಣ. ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಿ. ಅತಿ ಭೋಜನದ ಮದಲಿನಿಂದಲೂ ಅಮಲಿನಿಂದಲೂ ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯಗಳು ಭಾರವಾಗಿರಲಾಗಿ ಆ ದಿವಸವು ನಿಮ್ಮ ಮೇಲೆ ಉರುಲಿನಂತೆ ಪಕ್ಕನೆ ಬಂದಿತು. ಆ ದಿವಸವು ಭೂಮಿವಾಸಿಗಳೆಲ್ಲರ ಮೇಲೆ ಬರುವುದು. ಆದರೆ ಬರುವುದಕ್ಕಿರುವ ಅವೆಲ್ಲವುಗಳೊಳಗಿಂದ ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣ ಶಕ್ತರಾಗಿರುವಂತೆ ಎಲ್ಲ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರಿ ಅಂದನು. ಇಲ್ಲಿ ನೋಡಿ, ಎಚ್ಚರವಾಗಿರಿ ಎಂಬುದಾಗಿರುವಂಥ ವಿಷಯ ನಾವು ಕಲಿತಾ ಬರುವಾಗ ಎಲ್ಲ ಕಾಲದಲ್ಲಿಯೂ ನಾವು ಎಚ್ಚರವಾಗಿರಬೇಕೆಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಅಂದರೆ ಯೇಸು ಸ್ವಾಮಿ ಆ ಪ್ರತ್ಯಕ್ಷತೆಯನ್ನು ಯಾವಾಗಲೂ ನಾವು ಎದುರು ನೋಡುವವರಾಗಿದ್ದು ಯಾವಾಗಲೂ ನಮ್ಮನ್ನು ಎಚ್ಚರವಾಗಿರಬೇಕು. ಹೇಗೆ ಎಚ್ಚರವಾಗಿರಬೇಕಂದ್ರೆ ಇಲ್ಲಿ ನಾವು ಓದಿಕೊಂಡಿದ್ದೇವೆ, ಪ್ರಾರ್ಥನೆಯಲ್ಲಿ, ದೇವರ ಪ್ರಾರ್ಥನೆಯಲ್ಲಿ ಎಚ್ಚರವಾಗಿರಬೇಕು. ಯಾವೆಲ್ಲ ವಿಷಯಗಳಲ್ಲಿ ಎಚ್ಚರವಾಗಿರ್ಬೇಕಂದ್ರೆ ಪ್ರಪಂಚದ ಚಿಂತೆಗಳಲ್ಲಿ ಯಾವಾಗಲೂ ಎಚ್ಚರವಾಗಿರ್ಬೇಕು. ಏಕೆಂದರೆ ಈ ಪ್ರಪಂಚದ ಚಿಂತನೆಗಳು ಅಥವಾ ಅತಿ ಭೋಜನದ ಆ ಮದಡಿನಿಂದಲೂ ಆ ಅಮಲಿನಿಂದಲೂ ನಮ್ಮ ಜೀವಿತವನ್ನು ನಾವೇನು ಮಾಡಬಾರ್ದು, ಉರುಳಿನಲ್ಲಿ ಸಿಕ್ಕಿಕೊಳ್ಳಿಸಬಾರ್ದು. ಉರುಳಿನಲ್ಲಿ ಸಿಕ್ಕಿಕೊಂಡ್ರೆ ಆತನ ಪ್ರತ್ಯಕ್ಷತೆಯಲ್ಲಿ ನಾವು ಎತ್ತಲ್ಪಡ್ಲಿಕ್ಕಾಗಲಿ. ನೋಡ್ರಿ, ಈ ಲೋಕದ ಆಸೆಗಳು, ಆಕಾಂಕ್ಷೆಗಳು, ಈ ಲೋಕದ ಪ್ರಪಂಚದ ಅನೇಕ ಚಿಂತೆಗಳು ಮನುಷ್ಯನನ್ನು ಹಿಡಿದುಕೊಳ್ತಾ ಇದೆ. ಈ ಕಾಲಘಟ್ಟಗಳಲ್ಲಿ ನಾವು ನೋಡ್ಬೋದು, ಮನುಷ್ಯನಿಗೆ ಭೂಲೋಕದಲ್ಲಿ ಇನ್ನೂ ಹೇಗೆ ಜೀವಿಸಬೇಕು, ಇನ್ನೂ ಉನ್ನತ ಸ್ಥಿತಿಗೆ ಹೇಗೆ ಬರಬೇಕು, ಇನ್ನೂ ಉನ್ನತ ಆಸ್ತಿಗಳನ್ನು ಸಂಪಾದನೆ ಮಾಡೋದು ಹೇಗೆ, ಈ ಲೋಕದಲ್ಲಿ ಉನ್ನತವಾದ ಹೆಸರನ್ನು ಇನ್ನೂ ಪಡ್ಕೊಳ್ಳೋದು ಹೇಗೆ ಎಂಬುದಾಗಿರುವಂಥ ಚಿಂತೆಯಲ್ಲೇ, ಪ್ರಪಂಚಿಕವಾದ ಚಿಂತೆಯಲ್ಲೇ ಮನುಷ್ಯನು ಮುಳುಗಿ ಹೋಗ್ತಾ ಇದ್ದಾನೆ. ಯೇಸು ಸ್ವಾಮಿಯನ್ನು ಕಂಡುಕೊಂಡಿದ್ದಾನೆ, ರಕ್ಷಣೆಯನ್ನು ಹೊಂದಿಕೊಂಡಿದ್ದಾನೆ. ಆದರೂ ಕೂಡ ಆತನ ಚಿಂತೆ, ಯೇಸು ಸ್ವಾಮಿ ಬರ್ತಾರೆ, ಆತನ ಪ್ರತ್ಯಕ್ಷತೆಯಲ್ಲಿ ಅವನೊಂದಿಗೆ ಸೇರ್ಬೇಕೆಂಬುದಾಗಿರುವಂಥ ಚಿಂತೆಯಲ್ಲಿ ಈ ಕಾಲಘಟ್ಟಗಳಲ್ಲಿ ಭಕ್ತರು ಜೀವಿಸ್ತಾ ಇಲ್ಲ. ಪ್ರಿಯರೇ, ಅದಕ್ಕೆ ಬದಲಾಗಿ ಏನು ಮಾಡ್ತಾ ಇದ್ದಾರೆ ಅಂದರೆ ಈ ಲೋಕದಲ್ಲಿ ಹೇಗೆ ಉನ್ನತ ಸ್ಥಿತಿಗೆ ಬರಬೇಕು, ಈ ಲೋಕದಲ್ಲಿ ಹೇಗೆ ಆಶೀರ್ವಾದಗಳನ್ನು ಪಡ್ಕೊಳ್ಬೇಕು, ಈ ಲೋಕದಲ್ಲಿ ಹೇಗೆ ಹೆಸರುವಾಸಿ ಆಗಿರಬೇಕು ಎಂಬುದಾಗಿರುವಂಥ ಚಿಂತೆಯಲ್ಲೇ ಇದ್ದಾರೆ. ಅದರಿಂದಲೇ ಈ ಲೋಕದಲ್ಲಿ ಯೇಸು ಸ್ವಾಮಿಯ ಪ್ರತ್ಯಕ್ಷತೆ ನಿಮ್ಮ ಅನುಭವದಲ್ಲಿ ಉರುಳಾಗಿ ಮಾರ್ಪಡಬಾರ್ದು. ಆತನು ಪ್ರತ್ಯಕ್ಷನಾದಾಗ ಆತನೊಂದಿಗೆ ನಾವು ಎತ್ತಲ್ಪಡಬೇಕು, ಆತನೊಂದಿಗೆ ಸೇರಲ್ಪಡಬೇಕಂದ್ರೆ ಪ್ರಾರ್ಥನೆಯಲ್ಲಿ ನಾವು ಯಾವಾಗಲೂ ಎಚ್ಚರವಾಗಿರಬೇಕು. ಪ್ರಾರ್ಥನೆಯಲ್ಲಿ ಯಾವಾಗಲೂ ನಾವು ಸಿದ್ಧರಾಗಿರಬೇಕು. ಪ್ರಾರ್ಥನೆಯಲ್ಲಿ ಎಚ್ಚರವಾಗಿದ್ದು ನನ್ನ ಪ್ರತ್ಯಕ್ಷತೆಯನ್ನು ನಾವು ಯಾವಾಗಲೂ ಎದುರು ನೋಡುವವರಾಗಿರಬೇಕು. ಇಲ್ಲಿ ಪ್ರಕಟಣೆಯನ್ನು ನಾವು ಓದಿಕೊಳ್ಳೋದಾದರೆ ಪ್ರಕಟಣೆ 3:11 ಹೀಗೆ ಬರೆಯಲ್ಪಟ್ಟಿದೆ, ಬೇಗನೆ ಬರುತ್ತಾನೆ, ನಿನಗಿರುವುದನ್ನು ಹಿಡಿದುಕೊಂಡಿರು, ನಿನ್ನ ಜಯಮಾಲೆಯನ್ನು ಯಾರು ಅಪಹರಿಸಬಾರದು, ಯಾವನು ಜಯ ಹೊಂದುತ್ತಾನೋ ಅವನನ್ನೇ ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವೆನು. ಇಲ್ಲಿ ನಾವು ನೋಡ್ಬೋದು, ಪ್ರಕಟಣೆಯಲ್ಲಿ ಬೇಗನೆ ಬರುತ್ತಾನೆ ಎಂಬುದಾಗಿ ನಾವು ಓದಿಕೊಂಡಿದ್ದೇವೆ. ಪ್ರಭುವಾದ ಯೇಸು ಕ್ರಿಸ್ತನು ಬೇಗನೆ ಬರುತ್ತಾನೆ, ಆದರೆ ನಿನಗಿರುವುದನ್ನು ನೀನು ಹಿಡಿದುಕೊಂಡಿರು. ಅಂದರೆ ನಿನ್ನ ರಕ್ಷಣೆಯನ್ನು ನೀನು ಬಿಟ್ಟು ಬಿಡಬೇಡ, ನಿನ್ನ ರಕ್ಷಣೆಯನ್ನು ನೀನು ಕಾಪಾಡಿಕೊಂಡು. ಹಾಗಾದರೆ ನಾವು ಸಿದ್ಧರಾಗಿರೋಣ, ಯಾವಾಗಲೂ ದೋಷವಿಲ್ಲದ ಜೀವಿತವನ್ನು ನಡೆಸಿಕೊಳ್ಳೋಣ. 3ನೇದಾಗಿ ಯಾವಾಗಲೂ ಎಚ್ಚರವಾಗಿರೋಣ. ಕ್ರಿಸ್ತನ ಆ ಬರೋಣಕ್ಕೆ ನಾವು ಹೇಗೆ ಸಿದ್ಧವಾಗಬೇಕಂದ್ರೆ 1ನೇದಾಗಿ ಸಿದ್ಧರಾಗಿರೋಣ.
ಎರಡನೇದಾಗಿ ದೋಷವಿಲ್ಲದೆ ನಮ್ಮ ಜೀವಿತವನ್ನು ನಾವು ಕಾಪಾಡಿಕೊಳ್ಳೋಣ. ಮೂರನೇದಾಗಿ ನಾವು ಎಚ್ಚರವಾಗಿರೋಣ. ಯೇಸು ಸ್ವಾಮಿಯ ಬರೋಣ ಯಾವ ಗಳಿಗೆಯಲ್ಲೂ ಬೇಕಾದರೂ ಬರಬಹುದು. ಅದರಿಂದ ನಾವು ಪ್ರಾರ್ಥನೆಯಲ್ಲಿ ಯಾವಾಗಲೂ ಎಚ್ಚರವಾಗಿದ್ದು ಈ ಪ್ರಪಂಚದ ಮೋಹಗಳು, ಈ ಪ್ರಪಂಚದ ಆಸೆಗಳು ನಮ್ಮನ್ನು ಅದರಿಂದ ತಪ್ಪಿಸದ ಹಾಗೆ ನಮ್ಮನ್ನು ನಾವು ಎಚ್ಚರಿಕೆಯಿಂದ ಪ್ರಾರ್ಥನೆಯಲ್ಲಿ ಸಿದ್ಧಪಡಿಸಿಕೊಳ್ಳೋಣ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನ ತಂದೆಯೇ, ನಿನ್ನ ಆ ಬರೋಣಕ್ಕೆ ಹೇಗೆ ಸಿದ್ಧವಾಗಬೇಕೆಂಬುದಾಗಿ ವಿಷಯದಲ್ಲಿ ನಾವು 3 ವಿಷಯಗಳನ್ನು ಈ ದಿನ ಧ್ಯಾನಿಸಿದ್ದೇವೆ. ಸಿದ್ಧರಾಗಿರೋದು, ದೇವರ ದೋಷವಿಲ್ಲದ ಜೀವಿತ, ಎಚ್ಚರವಾಗಿ ಪ್ರಾರ್ಥನೆಯಲ್ಲಿರುವಂಥದ್ದು ಎಂಬುದಾಗಿರೋ ವಿಷಯದಲ್ಲಿ ದೇವರೇ ಜಾಗರೂಕರಾಗಿದ್ದು ನಿನ್ನ ಪ್ರತ್ಯಕ್ಷತೆಗಾಗಿ ನಮ್ಮನ್ನು ನಾವು ಯಾವಾಗಲೂ ಕರ್ತನೆ ಅಪ್ಪ ಸಿದ್ಧಪಡಿಸಿಕೊಂಡ ಅನುಭವದಲ್ಲಿ ಇರಲಿಕ್ಕೆ ಕೃಪೆ ಕೊಡು ಸ್ವಾಮಿ. ನೀನು ಬರೋಣದಲ್ಲಿ ನಾವೆಲ್ಲರೂ ಕರ್ತನೆ ನಿನ್ನೊಂದಿಗೆ ಸೇರಬೇಕೇ ಹೊರತು ಕೈ ಬಿಡಲ್ಪಡಬಾರ್ದಪ್ಪ. ಅದೇ ನಮ್ಮ ಒಂದು ನಿರೀಕ್ಷೆ, ಅದೇ ನಮ್ಮ ಒಂದು ಸಂತೋಷ, ಅದೇ ನಮ್ಮ ಒಂದು ಸಮಾಧಾನದ ವಿಷಯವಾಗಿದೆ ಸ್ವಾಮಿ. ನಿನ್ನ ಪ್ರತ್ಯಕ್ಷತೆ ಆಗುವಾಗ ನಿನ್ನ ಮಕ್ಕಳಾಗಿರುವ ನಾವೆಲ್ಲರೂ ನಿನ್ನೊಂದಿಗೆ ಸೇರಲ್ಪಡಲಿಕ್ಕೆ ಬೇಕಾದ ಕೃಪೆಯನ್ನು ನಮಗೆ ಅನುಗ್ರಹಿಸಿರಿ, ಕೃಪೆಯಿಂದ ನಡೆಸಿರಿ. ಎಲ್ಲ ಘನತೆ ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವರ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಕರ್ತನ ಪ್ರತ್ಯಕ್ಷತೆಗೆ ನೀವು ಸಿದ್ಧರಾಗಿರಿ. ಇದನ್ನು ಅನೇಕರಿಗೆ ಕಳಿಸಿಕೊಡಿರಿ, ಅವರು ಕೂಡ ಸಿದ್ಧವಾಗಿದ್ದು ಕರ್ತನ ಪ್ರತ್ಯಕ್ಷತೆಯಲ್ಲಿ ನಿರೀಕ್ಷೆ ಉಳ್ಳವರಾಗಲಿ. ಆಮೇನ್. ಪ್ರೈಸ್ ದ ಲಾರ್ಡ್.